ಬಿಸಿ ಬಿಸಿ ಅಂತ ಎಣ್ಣೆ ಅದೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಯೋಕ್ಷಿತ್ನ ನೋಡೋಣ ಅಂತ ಹೊರಟಿತ್ತು. ಬಟ್ ನಮ್ಮ ರಿಲೇಷನ್ದೊಬ್ರು ಮದುವೆ ಇತ್ತು, ಒಟ್ಟಿಗೆ ಮುಗಿಸ್ಕೊಂಡು ಹೋಗೋಣ ಅಂತ ಅಮ್ಮ, ನಾನು ಮತ್ತು ಅಮ್ಮನ ಫ್ರೆಂಡ್ 3 ಜನನೂ ಹೊರಟು. ಅಲ್ಲಿ ಯಾವಾಗಲೇ ದಾರೆ ಮುಗಿಸಿ ರಿಸೆಪ್ಷನ್ಗೆ ನಿಲ್ಲಿಸಿದ್ರು. ಮದುವೆ ಆಗಿರೋ ಹೊಸ ಜೋಡಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಊಟಕ್ಕೆ ಹೊರಟು. ಊಟ ಎಲ್ಲ ಮಾಡ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ನಮ್ಮ ಅಣ್ಣ ಬಂದು ವೆಯ್ಟ್ ಮಾಡ್ತಿದ್ದ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಅಂತ. ಅಲ್ಲಿಂದ ಇಲ್ಲಿಗೆ ಬಂದ್ವಿ ನೋಡಿ ಗೈಸ್. ನೋಡಿ ಗಾಯ್ಸ್, ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀವಿ ನಾವು. ಇವರು ಅವ್ರ ಅಕ್ಕ ಗೈಸ್ ನೋಡಿ. ಇವನು ನಮ್ಮ ಕರಿಯ ಅಂತ. ತಂದಾಗ ತುಂಬ ಚಿಕ್ಕವನಿದ್ದ, ಈಗ ಎಷ್ಟು ಉದ್ದ ಆಗೋನೆ ನೋಡಿ, ನಮಗೆ ಬಗ್ಲುತ್ತಾನೆ. ಇವರೆಲ್ಲ ಕುತ್ಕೊಂಡು ಮಾತಾಡ್ತಿದ್ರು. ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪನೂ ಯೋಕ್ಷಿತ್ ನೋಡೋಕೆ ಬರ್ತೀನಿ ಅಂತಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ರೆಡಿ ಆಯ್ತಿದ್ರು. ಆಮೇಲೆ ಅವ್ರಿಗೇನೋ ಬೆಣ್ಣೆ ತಗೋಬರಕ್ಕೆ ಕೇಳಿದ್ರಂತೆ. ಬೆಣ್ಣೆ ತಗೊಂಡು ಎಲ್ಲ ರೆಡಿಯಾಗಿ ಅಲ್ಲಿಂದ ಹೊರಟು. ನಾನು ನಮ್ಮ ಚಿಕ್ಕಪ್ಪನ ಗಾಡೀಲಿ ಬಂದೆ, ಅಮ್ಮ ಮತ್ತು ಅಣ್ಣ ಹಿಂದೆ ಬರ್ತಿದ್ರು. ಅಲ್ಲಿ ನಾವು ಹೋಗ್ಬೇಕಾದ್ರೆ ಹಣ್ಣು ಮಾರ್ತಿದ್ರು. ಹಣ್ಣು ತೊಗೊಳ್ಳೋಣ ಅಂತಂದ್ಬಿಟ್ಟು ಹಣ್ಣು ತಗೊಂಡ್ವಿ. ಆಮೇಲೆ ನಮ್ಮ ಚಿಕ್ಕಪ್ಪ ಪಾಪುಗೆ ಏನಾದರೂ ತಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಬೇಕ್ರಿಗೆ ಹೋಗಿದ್ರು. ಅಲ್ಲೇ ನಮ್ಮ ಅಣ್ಣನೂ ಗಾಡಿಗೆ ಸ್ವಲ್ಪ ಏರ್ ಕಮ್ಮಿ ಇತ್ತು ಅಂತ ಅಂದ್ಬಿಟ್ಟು ಏರ್ ಹಾಕ್ಸ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದ. ನೋಡಿ ನಮ್ಮ ಚಿಕ್ಕಪ್ಪ ಆ ಕಡೆಯಿಂದ ಬರ್ತೆ ಏನೋ ತಿನ್ಕೊಂಡು ಬತ್ತವ್ರೆ, ಏನು ಅಂತ ನೋಡೋಣ ಇರಿ. ನೀನು ಕಡಲೆ ಬೀಜ ತಿಂತಾರು, ಬಿಸಿ ಬಿಸಿ ಅಂತ ಎಣ್ಣೆಯಿಂದ ನೀನೇ ಕೈಯಾಗ ಗೋರ್ಕೊಬಿಟ್ಟ. ಈ ಸರಿ ನಮ್ಮ ಚಿಕ್ಕಪ್ಪ ಬೇರೆ ರೂಟಿಂದ ಕರ್ಕೊಬಂದರು. ತುಂಬ ಲೇಟಾಗಿ ಬಂದು ತಲುಪಿದ್ದೀವಿ ಗೈಸ್. ಬನ್ನಿ ಯಾರ್ಯಾರು ಏನೇನು ಮಾಡ್ತವ್ರೆ ಅಂತ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸಲ್ಲ ಅಂತ ಜರ್ಕಿನ್ ಬಿಚ್ಕೋತವ್ರೆ ನೋಡಿ. ಇದು ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ, ಅದೇ ನಮ್ಮ ಅಕ್ಕವ್ರ ಅತ್ತೆ ಮಾವ. ನೋಡಿ ನಮ್ಮ ಫಿಗರ್ ಬತ್ತವನೆ ನವಿ. ಹಾಯ್ ಹಾಯ್ ಮಾಡಿ. ಇಲ್ಲಿ ನಮ್ಮ ರಮ್ಯಾಕ, ಎಲ್ಲಿ ನಮ್ಮ ಪ್ರಕಾಶನ ಆಫೀಸ್. ಯೋಕ್ಷಿ ಯೋಕ್ಷಿ ತಿತ್ತಿ ತಿತ್ತಿ ಹೆಂಗೆ ಮಗ್ನೆ ಇನ್ನೊಂದ್ಸತಿ ಏನು ಮಗ್ನೆ. ಅಂತಾನೆ ನೋಡು, ಹಂಗೆ ಕರ್ಸೋದು ನಿನ್ಗೆ. ನವಿ ಯೋಕ್ಷಿ ಯೋಕ್ಷಿ ಬುಗ್ಗ ಇಲ್ಲ ಮಗ್ನೆ, ಬುಗ್ಗ ಇಲ್ಲ, ಬುಗ್ಗ ಬುಗ್ಗ ಇಲ್ಲ, ಬುಗ್ಗ ಇಲ್ಲ. ಬಂಗಾರಿ ಮಾಡ, ಬಂಗಾರಿ ಕಣವ ನೀನು ಯೋಕ್ಷಿ, ಬಂಗಾರಿ ಮಾಡ ಇಲ್ಲಿ. ಬಂಗಾರಿ ಕಣವ ನೀನು ಮಾಡ್ಬಿಡು. ಹ್ಯಾಂಡ್ ವಾಶ್ ಮಾಡು, ಹ್ಯಾಂಡ್ ವಾಶ್ ಮಾಡು, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ನವಿ. ಹ್ಯಾಂಡ್ ವಾಶ್ ಇವ್ ನೋಡ್ತವನೆ. ನೀನ್ ಮಾಡ್ಬಿಡು ಬಂದೆ. ಅಪ್ಪ ಹೆಂಗಿರ್ತಾನೆ ತಾತ ಬಗ್ಲ ತಾತ ಆಕ್ಟಿಂಗ್ ಅಲ್ಲ ನೋಡು. ಲಾಲಿ ಲಾಲಮ್ಮ ಲಾಲಿ ಮುದ್ದು ಲಾಲಿ ತಟ್ಟು ಮನೆ ಜೋಜೋ ಲಾಲಿ. ಅವನಿಗೆ ಬುಡ್ಡೆ ಒಂಥರ ಇದಾಗ ಸಿಗ್ತದ. ಏನ್ ಮಾಡ್ತಾನೆ ನವಿ?
ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿಂದ ಬೇಗನೆ ಹೊರಟ್ವಿ. ಅವನಂತೂ ಅಳು ನಿಲ್ಲಿಸ್ತಿಲ್ಲ, ನಮ್ಮ ಅಕ್ಕಂಗಂತೂ ನಾವು ಬಂದಮೇಲೂ ಟಾರ್ಚರ್ ಕೊಟ್ಟವನೆ. ಅಲ್ಲಿಂದ ನಾವು ಚಿರು ಸ್ಟುಡಿಯೋಗೆ ಬಂದಿದ್ವಿ. ಬಿಕಾಸ್ ನಮ್ಮ ಪಾಪು ನಾಮಕರಣದ್ದು ಫೋಟೋಸ್ ಇಸ್ಕೊಂಡಿರಲಿಲ್ಲ, ಅದಕ್ಕೆ ಒಟ್ಟಿಗೆ ಪೆನ್ ಡ್ರೈವ್ ಹಾಕ್ಸ್ಕೊಂಡು ಇಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಅಣ್ಣ ಇರಲಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೋ. ಅವ್ರು ಬಂದಮೇಲೆ ಇನ್ನೂ ಸ್ವಲ್ಪ ಫೋಟೋಸ್ ಎಡಿಟ್ ಮಾಡಿಸ್ಕೊಂಡು ಒಟ್ಟಿಗೆ ಎಲ್ಲ ಫೋಟೋಸ್ ಹಾಕಿಸ್ಕೊಂಡು ಬಂದ್ವಿ. ಅಲ್ಲೇ ಮುಗಿಸ್ಕೊಂಡು ಯೋಕ್ಷಿತ್ತು ಬರ್ತ್ಡೇ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕಿತ್ತು. ಸೊ ಸಿರಿ ಪ್ರಿಂಟರ್ಸಿಗೆ ಬಂದಿದ್ವಿ. ನಮ್ಮ ದೊಡ್ಡಮ್ಮ ಆವಾಗಲೇ ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಹಂಗೆ ಕಾರ್ಡೆಲ್ಲ ಎಡಿಟ್ ಮಾಡಿಸಿದ್ರು ಯಾವ ಥರ ಮಾಡಬೇಕು ಅಂತ. ಇಲ್ಲಿ ಕಸ್ಟಮರ್ಸ್ಗೆ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮತ್ತು ಎಷ್ಟೊಂದು ಥೀಮ್ಸ್ ಎಲ್ಲ ಇಟ್ಟಿರ್ತಾರೆ, ಎಲ್ಲ ತೋರಿಸ್ತಾರೆ ಯಾವ ಥರ ಮಾಡಿಕೊಡ್ಬೇಕು ನಿಮಗೆ ಅಂತ. ಕಡಿಮೆ ಬಜೆಟಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಚೆನ್ನಾಗೂ ಕೂಡ ಟ್ರೀಟ್ ಮಾಡ್ತಾರೆ ಕಸ್ಟಮರ್ಸ್ನ. ಈ ಫೋಟೋನ ಕಾರ್ಡ್ಗೆ ಹಾಕೋಕ್ಕೆ ಸೆಲೆಕ್ಟ್ ಮಾಡಿ ಇದನ್ನು ಎಡಿಟ್ ಮಾಡಿಸಿದ್ದು. ಫೈನಲ್ ಕಾರ್ಡ್ ಹೇಗಿದೆ ಅಂತ ನೋಡಿ ಬನ್ನಿ ಗೈಸ್. ಒಂದು ಸ್ಯಾಂಪಲ್ ಕೊಟ್ಟಿದ್ರು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು, ವಿತ್ ಫೋಟೋ ಕ್ಲಿಯರೆನ್ಸು ಇತ್ತು. ಕಾರ್ಡ್ ಕೊಡೋಕ್ಕೆ ಲೇಟ್ ಆಗುತ್ತೆ ಸ್ವಲ್ಪ ಅಂತ ಇವರೆಲ್ಲ ಶಾಪಿಂಗ್ ಮಾಡೋಣ ಅಂತ ಬಂದವ್ರೆ. ಇವರು ಫಸ್ಟ್ ಅಮ್ಮ ವರ್ಕ್ ಮಾಡ್ತಿದ್ದ ಕಡೆನೇ ಮಾಡ್ತಿದ್ರಂತೆ, ಅದಕ್ಕೆ ಇವಾಗ ಇವ್ರು ಹೋಗಿದ ತಕ್ಷಣ ಚೆನ್ನಾಗಿ ಮಾತಾಡಿಸಿ ಟ್ರೀಟ್ ಮಾಡಿ ಕಾಫಿ ಕೊಡಿಸೋರೆ. ಇವರು ಹಾಗೆ ಕುಡ್ಕೊಂಡು ಚೆನ್ನಾಗಿ ಸ್ಲಿಪ್ಪರ್ ನೋಡಿದ್ರು. ನಮ್ಮ ಪಾಪಗೊಂದು ಸೆಲೆಕ್ಷನ್ ಮಾಡಿಕೊಂಡೆ ನಾನು, ನಮ್ಮ ಅಕ್ಕಂಗೆ ಸಿಕ್ಕಲಿಲ್ಲ. ಇವರು ಎಲ್ಲ ಒಂದೊಂದು ಜೊತೆ ತಗೊಂಡು ಅಲ್ಲಿಂದ ಹೊರಟ್ವಿ. ಸೊ ಹೀಗಿತ್ತು ನನ್ನ ಡೇ ವಿತ್ ಫ್ಯಾಮಿಲಿ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೂ ನೋಡಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.